Hello, Namaskara. I'm Arpita Abhishek. Welcome back to my YouTube channel. ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ನಾನು ಇವತ್ತು. ಯಾಕೆಂದ್ರೆ ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಪುಟಾಣಿನ ಕರ್ಕೊಂಡು ಹೋಗ್ತಾ ಇರೋದು. ಸೊ ಸಖತ್ ಖುಷಿ ಇದೆ. ನಾನು ಅಷ್ಟೇ ಆಲ್ಮೋಸ್ಟ್ ನಾನು ಪ್ರೆಗ್ನೆಂಟ್ ಆದ್ಮೇಲಿಂದ ಹೋಗೇ ಇಲ್ಲ. ಯಾಕೆ ಅಂತಂದ್ರೆ ಡಾಕ್ಟರ್ ನನ್ನ ಪ್ರೆಗ್ನೆನ್ಸಿಲಿ ಟ್ರಾವೆಲ್ ಮಾಡಬಾರ್ದು ಅಂತ ಹೇಳಿದ್ರು. ಬಟ್ ಕಾಯ್ತಾ ಇದ್ದೆ ಯಾವಾಗ ಹೋಗೋದು ಅಂತ. ಫೈನಲಿ ಇಟ್ಸ್ ದಿ ಡೇ. ಅಂಡ್ ಇವತ್ತು ಥರ್ಸ್ಡೇ ಬೇರೆ. ಸೊ ಒಂಥರ ಸ್ಪೆಷಲ್ ಫೀಲಿಂಗ್, ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಟೈಮ್ ಜಾಸ್ತಿ ಇಲ್ಲ, ಆಲ್ರೆಡಿ 9:30 10 ಗಂಟೆಗೆ ನಾವು ಹೊರಡಬೇಕು. ನಂದು ಆಲ್ಮೋಸ್ಟ್ ರೆಡಿ ಆಯಿತು, ಬಟ್ಟೆ ಒಂದು ಹಾಕೋಬೇಕಷ್ಟೆ. ಬಟ್ ಪಾಪುಗೆ ಇನ್ನು ಸ್ನಾನ ಮಾಡಿಸಿಲ್ಲ ನೋಡಿ. ನನ್ನ ಮಗಳಿಗೆಲ್ಲ ತಿನ್ನಿಸಿ ಹಿಂಗಾಗಿದೆ. ಸೊ ಅವಳಿಗೆ ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಪ್ಲೇ ಮ್ಯಾಟ್ ಮೇಲೆ ಹಾಕಿದ್ದೀನಿ, ಆಟ ಆಡ್ತಾ ಇರಲಿ. ಬಿಕಾಸ್ ಅವಳಿಗೆ ತಿನ್ಸಾದ್ಮೇಲೆ ಆಟ ಆಡ್ತಾ ಇದ್ರೆ ಹಾಗೆ ಕಕ್ಕ ಮಾಡ್ಬಿಡ್ತಾಳೆ. ಸೊ ಅದು ಮುಗಿಸ್ಕೊಂಡು ಆಮೇಲೆ ಸ್ನಾನಕ್ಕೆ ಕರ್ಕೊಂಡು ಹೋಗೋಣ ಅಂತ. ಇವಾಗ ಅಭಿ ಕರ್ಕೊಂಡು ಬರ್ತಾನೆ. ಅಷ್ಟೊತ್ತಿಗೆ ಹೋಗಬೇಕು. ಐ ಹ್ಯಾವ್ 2 minutes, ಅಷ್ಟೊತ್ತಿಗೆ ಮಾತಾಡ್ಬಿಡೋಣ ಅಂತ. ಸೊ ನಾನಿವತ್ತು ಏನು ಹಾಕೋತಾ ಇದ್ದೀನಿ ಅಂತ ಅಂದರೆ ಈ ಡ್ರೆಸ್ಸು, ಈ ಕುರ್ತಾ ನಾನು ನನ್ನ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ. ಇದು ಹೊಸದು ಬಂದಿದೆ ಅಂತ. ಸೊ ಇದು ಹಾಕೋತೀನಿ, ಐರನ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಪಾಪುಗೆ ನಾನು ಆ್ಯಕ್ಚುಲಿ ಅವಳು 7th month ಬರ್ಡೇ ಇದೆ, ಇನ್ನೇನು 26th, ಇನ್ನೊಂದು 3 ದಿನದಲ್ಲಿ ಅವಳ ಬರ್ಡೇ ಇದೆ. ಸೊ ಐ ಥಾಟ್ ಬರ್ಡೇಗೆ ಆರ್ಡರ್ ಮಾಡೋಣ ಅಂತ. ನಂದು ಮ್ಯಾನಿಫೆಸ್ಟೇಷನ್ ಸ್ಟೂಡೆಂಟ್ ಒಬ್ಬರು ಅವ್ರದ್ದೇ ಬೊಟೀಕ್ ಓಪನ್ ಮಾಡಿದ್ರು. ಸೊ ಅದ್ರದ್ದು ಇನ್ವಿಟೇಷನ್ ಕಳಿಸಿದ್ರು. ಆ್ಯಂಡ್ ನಮಗೆ ಅವ್ರದ್ದು ವರ್ಕ್ ಇಷ್ಟ ಆಯಿತು ಅಂದ್ಬಿಟ್ಟು ಮಗುದ್ರಲ್ಲಿ ಒಂದು ಡಿಸೈನ್ ಕಳಿಸಿದ್ರು. ನಂಗೆ ಸಕ್ಕತ್ ಇಷ್ಟ ಆಗೋಯ್ತು ಅಂತ ಆರ್ಡರ್ ಮಾಡಿಬಿಟ್ಟೆ, ಬರ್ಡೇಗಿರಲಿ ಅಂತ. ಅದು ಸಖತ್ ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ಅದನ್ನ ಇವತ್ತು ಹಾಕೊಂಡು ಹೋಗೋಣ ಅಂದ್ಕೊಂಡೆ. ಬಟ್ ಅದು ಫ್ರಾಕ್ ಫುಲ್ ಅಗಲ ಇದೆ, ಅವಳಿಗೆ ಟ್ರಾವೆಲ್ ಅನ್ಕಂಫರ್ಟಬಲ್ ಆಗುತ್ತೆ ಅಂತ ಅನಿಸ್ತು. ಬಟ್ ಲಕ್ಕೀಲಿ ಅವ್ರು ಅದ್ರ ಜೊತೆ ನನಗೆ ಇನ್ನೊಂದು ಗಿಫ್ಟ್ ಕಳಿಸಿದ್ದಾರೆ ಪಾಪುಗೆ ಅಂತಾನೆ. ಇದನ್ನ ನಾನು ಆರ್ಡರ್ ಮಾಡಿಲ್ಲ, ಅವರು ಗಿಫ್ಟ್ ನನ್ನ ಕಡೆಯಿಂದ ಪುಟ್ಟಕ್ಕಾಗೆ ಅಂತ ಕಳಿಸಿದ್ದಾರೆ. ಸೋ ಸ್ವೀಟ್ ಆಫ್ ಹರ್. ಆ್ಯಂಡ್ ಅವ್ರದ್ದು ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ಅವ್ರದ್ದು ಸ್ಟುಡಿಯೋ ನೇಮು ಹಾಕಿರ್ತೀನಿ. ಇಟ್ ಈಸ್ ಅವಿನ್ಯ ಡಿಸೈನರ್ ಸ್ಟುಡಿಯೋ ಅಂತ ಬೈ ವರ್ಷಿತಾ. ಸೊ ನಾನಿಲ್ಲಿ ಹಾಕಿರ್ತೀನಿ ನೋಡಿ, ಚೆಕ್ ಮಾಡಿ ಅವ್ರ ಪ್ರೊಫೈಲ್. ಆ್ಯಂಡ್ ಇದನ್ನು ಅವರು ಗಿಫ್ಟ್ ಕಳಿಸಿರೋದು. ಸೊ ಇವತ್ತು ಇದು ಹಾಕೊಂಡು ಹೋಗ್ತೀನಿ. ಐ ಫೀಲ್ ಶಿಲ್ ಬಿ ಕಂಫರ್ಟಬಲ್ ಇನ್ ದಿಸ್. ನೋಡಿ ಎಷ್ಟು ಮುದ್ದಾಗಿದೆ, ವೆರಿ ಸಿಂಪಲ್ ಆ್ಯಂಡ್ ವೆರಿ ಕ್ಯೂಟ್. ಡೀಟೇಲಿಂಗ್ ನೋಡಿ ಎಷ್ಟು ಚಂದ ಮಾಡಿದ್ದಾರೆ. ಸೊ ಹಿಂಗಿದೆ, ಸಿಂಪಲ್ ಆಗಿದೆ. ಸೊ ಅವಳಿಗೆ ಕಂಫರ್ಟಬಲ್ ಇರುತ್ತೆ ಅಂತ. ಎನಿವೇಸ್ ಇನ್ನೊಂದು ಬಟ್ಟೆನೂ ಎತ್ಕೊತೀನಿ ಇವಾಗ, ಒಂದು ಪ್ಯಾಂಟ್ ಶರ್ಟ್ ಥರ. ಸೊ ದ್ಯಾಟ್ ವಾಪಸ್ ಬರ್ತಾ ಇದನ್ನು ಬಿಚ್ಬಿಟ್ಟು ಅದನ್ನು ಹಾಕೊಂಡ್ರೆ ಶಿಲ್ ಬಿ ಮಚ್ ಮೋರ್ ಕಂಫರ್ಟಬಲ್ ಅಂತ. ಸೊ ದ್ಯಾಟ್ ಫಾರ್ ನೌ. ಇವಾಗ ರೆಡಿಯಾಗಿ ಹೊರಡ್ತಾ ಸಿಗ್ತೀನಿ. ಚೇಂಜ್ ಇನ್ ಪ್ಲ್ಯಾನ್. ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಬಿಕಾಸ್ ಅದು ಬಟನ್ ಇದೆ ಫೀಡಿಂಗ್ಗೆ ಅಂತ ಅಂದ್ಕೊಂಡೆ. ಅದು ಬಟನ್ ಥರ ಆದರೆ ಬಟನ್ ಅಲ್ಲ. ಸೊ ಹಾಕಿ ಮತ್ತೆ ತೆಗೆದು ಏನಂటే ಹಾಕಿ ಮತ್ತೆ ಇದು ಚೇಂಜ್ ಮಾಡಿದೆ. ಲೇಟಾಗಿ ಹೋಗಿದೆ, ಆಲ್ಮೋಸ್ಟ್ 10:35 ಇವಾಗ. ಸೊ ಹೊರಡುವ. ಆ್ಯಂಡ್ ನಳಿ ಅಂತ ಹೇಳ್ತಾಯಿದ್ರು ನಿಮಗೆ ವೆಸ್ಟ್ರನ್ ಕ್ಲೋತ್ಸೇ ಚಂದ, ಒಳ್ಳೆ ದೊಡ್ಡ ಮನುಷ್ಯ ಥರ ಚೂಡಿದಾರೆಲ್ಲ ಹಾಕೋಬೇಡ ಅಂತ. ಸೊ ಅವಳಿಗೆ ಫೀಡಿಂಗಿಗೆ ಬೇಸಿಕಲಿ ನಾನು ಚೂಡಿದಾರ್ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂದ್ಕೊಂಡೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇವಾಗ ಪಾಪು ಅಲ್ವಾ. ಸೊ ಹಾಗಾಗಿ ಬಟನ್ಸ್ ಇರೋದಕ್ಕೆ ಇದು ಹಾಕ್ಕೊಂಡಿದ್ದೀನಿ, ಈಸಿಯಾಗಿ ಅವಳನ್ನ ಕ್ಯಾರಿ ಮಾಡಿ ಓಡಾಡ್ಬೋದು ಅಂತ. ಸೊ ಲೆಟ್ಸ್ ಗೋ. ಚಾಕ್ಲೇಟ್ ಡೋನಟ್ ಗಂಟ್ಲು ನೋವು ಬರುತ್ತಲ್ಲೇ. ಉಂಗಿ ಗುಂಗಿ ಡಿಚ್ಚಿ ಗುಂಗಿ. ಈಗ ಇಲ್ಲಿ ಇನ್ನೊಂದು ಶಿವನ ದೇವಸ್ಥಾನ ಇದೆ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ. ಚಿನ್ನಮ್ಮ ಹಾಯ್. ಚಾಮುಂಡಿ ತಾಯಿ ದರ್ಶನ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ಹಿಂದೆಗಡೆ ಶಿವನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಂತೂ ಸಿಕ್ಕಾಪಟ್ಟೆ ಕಾಮಾಗಿತ್ತು. ಅಲ್ಲಿಂದ ಮತ್ತೆ ನನಗೆ ಪರಿಚಯ ಇರೋರೊಬ್ಬರು ವ್ಯೂ ಪಾಯಿಂಟ್ ಇದೆ ಹಿಂದೆಗಡೆ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದರು. ಸೊ ವ್ಯೂ ಪಾಯಿಂಟಿಂದ ಆ್ಯಕ್ಚುಲಿ ಮೈಸೂರು ಬ್ಯಾಂಗ್ಳೂರ್ ಹೈವೇ ಎಲ್ಲ ಕಾಣಿಸುತ್ತೆ. ಆ್ಯಂಡ್ ಬಿಲ್ಡಿಂಗ್ ಮೇಲೆ ಹೋದರೆ ಇದು ಪ್ಯಾಲೇಸ್ ಎಲ್ಲ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಸಂಜೆ ಮೇಲೆ ಲೈಟಿಂಗ್ಸ್ ಎಲ್ಲ ಆನ್ ಆದಾಗ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ ಹೇಳ್ತಿದ್ರು. ಸೊ ಅಲ್ಲಿಂದ ಇನ್ನೊಂಚೂರು ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇತ್ತು. ನನಗೆ ಆ ದೇವರು ಹೆಸರು ಮರ್ತೋಗಿದೆ. ಬಟ್ ಅಲ್ಲಿ ಹೋಗಿದ್ವಿ. ಸೊ ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು
ಅದಾದಮೇಲೆ ಹೊರಟಿದ್ದು. ಧನು ಇಲ್ಲಿ ಕರ್ಕೊಬಂದಿದ್ದಾನೆ ಫೇಮಸ್ ಅಂತ. ಆಪಲ್ ಅಂಟಿದ್ದು ಇಲ್ಲಂತೂ ಸಿಕ್ಕಾಪಟ್ಟೆ ವೆರೈಟಿ ಆಫ್ ಸ್ವೀಟ್ಸ್ ಇದೆ. ಆ್ಯಂಡ್ ತುಂಬ ಮೈಲ್ಡ್ ಆಗಿರುತ್ತೆ, ಏನು ತುಂಬ ಹೆವಿ ಸ್ವೀಟ್ ಅನ್ಸಲ್ಲ. ಆ್ಯಂಡ್ ಎಲ್ಲ ಟೇಸ್ಟ್ ಕೊಡ್ತಾರೆ. ಸೊ ಟೇಸ್ಟ್ ನೋಡಿ ನಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು. ಆ್ಯಂಡ್ ಪ್ರಾಸೆಸ್ ಕೂಡ ಅಲ್ಲಿ ಮಾಡೋದೆಲ್ಲ ಗ್ಲಾಸ್ ಹಾಕಿರೋದ್ರಿಂದ ನೀಟಾಗಿ ಎಲ್ಲ ಕಾಣಿಸುತ್ತೆ. ತುಂಬ ಹೈಜೀನ್ ಮೇಂಟೈನ್ ಮಾಡ್ತಾರೆ. ಟೇಸ್ಟ್ ನನಗೆ ಸಖತ್ ಇಷ್ಟ ಆಯಿತು. ನೆಕ್ಸ್ಟು ನಾವು ಸಾಪ ಅನ್ನೋ ಜಾಗಕ್ಕೆ ಹೋದ್ವಿ. ಮೈಸೂರಲ್ಲಿ ಇಟ್ ಇಸ್ ಒನ್ ಆಫ್ ದ ಫೇಮಸ್ ಪ್ಲೇಸ್ ಫಾರ್ ಬನ್ ಎಲ್ಲನೂ. ಲಾಸ್ಟ್ ಟೈಮ್ ಧನು ತಂದಿದ್ದ, ಸೊ ಇಷ್ಟ ಆಯಿತು ಅಂತ ಮತ್ತೆ ಹೋಗಿದ್ವಿ. ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ದ ಥಿಂಗ್ ವಾಸ್ ಅಲ್ಲಿ ಏನು ಫೇಮಸ್ ಇದೆ ಈ ಬನ್ನು ಅಂಥದ್ದು ಬಿಟ್ಟು ಬೇರೆ ಏನು ಊಟ ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ. ಪಾಸ್ತಾ ವಾಸ್ ಗುಡ್, ಬಟ್ ಅದರ್ವೈಸ್ ಮಾಚಾ ಮತ್ತು ಸ್ಯಾಂಡ್ವಿಚ್ ಎಲ್ಲ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಅಲ್ಲಿಂದ ನಾವು ಮಾಲ್ ಆಫ್ ಮೈಸೂರಿಗೆ ಹೋದ್ವಿ. ಸುಮ್ಮನೆ ನೋಡ್ಕೊಂಡು ಬರೋಣ, ಟೈಮ್ ಇತ್ತಲ್ಲ ಅಂತ. ಆ್ಯಂಡ್ ರಿಲಯನ್ಸ್ ಟ್ರೆಂಡ್ಸ್ ಕಿಡ್ಸಲ್ಲಿ ಆಫರ್ ನಡೀತಾ ಇತ್ತು 50%. ಸೊ ಹೋಗಿ ಪಾಪಗೆ ಒಂದು ಸ್ವಲ್ಪ ಶಾಪ್ ಮಾಡ್ಕೊಂಡು ಬಂದೆ. ಚಿನಿ ಪಾಪ ನಿಂಗಂತೆ ನಂಗೂ ಕೊಡ್ಸು ಇವಾಗ. ಹೇಳಿ ನಿಮ್ಮ ಪಪ್ಪಂಗೆ ಹೇಳ್ಬಿಟ್ಟು ಕೊಡ್ಸು. ಊಟ ಸರಿ ಹೋಗ್ದಿದ್ದ ಕಾರಣ ಅಲ್ಲಿಂದ ನಾವು ಮಹೇಶ್ ಪ್ರಸಾದ್ ಅಂತ ಒಂದು ಹೋಟೆಲ್ ಇತ್ತು, ಅಲ್ಲಿ ಹೋದ್ವಿ. ವಾಟ್ ಜಸ್ಟ್ ಹ್ಯಾಪನ್ಡ್ ಇಸ್, ನಮ್ಮ ಚಿನ್ನಮ್ಮ ಅಲ್ಲಿ ಹೋಟೆಲ್ಗೆ ಹೋದ್ವಿ ನೋಡಿ. ನೀರು ಚೆಲ್ಬಿಟ್ಟು ಫುಲ್ ಒದ್ದೆ ಆದ್ಲು. ನನ್ನ ಚೂರೇ ಆಯ್ತು, ನನಗೇನು ಜಾಸ್ತಿ ಆಗಿಲ್ಲ. ನಳಿ ಆಂಟಿ ಎತ್ಕೊಂಡಿದ್ರು, ಅವ್ರದ್ದು ಒಂಚೂರು ಡ್ರೆಸ್ ಆಯಿತು. ಬಟ್ ನಾವೆಲ್ಲ ಎಕ್ಸ್ಟ್ರಾ ಡ್ರೆಸ್ ತರಲ್ವಲ್ಲ. ಸೊ ಇವಾಗ ಮೇಡಮ್ ಡ್ರೆಸ್ ಚೇಂಜ್ ಮಾಡೋಣ ಅಂತ ಕಾರಿಗೆ ಬಂದೆ. ಅವ್ರು ಆರ್ಡರ್ ಮಾಡ್ತಾ ಇದ್ದಾರೆ. ಎಂತ ತರಲೆ ಚಿನ್ನ ನೀನು? ನಾನು ಹೇಳ್ದೆ ಆಂಟಿಗೆ ಅದನ್ನ ಎತ್ತ ಆ ಕಡೆ ಇಡಿ ಆಂಟಿ, ಓಪನ್ ಇದೆ ನೀರ್ದು ಅಂತ. ಅವ್ರು ಆ ಕಡೆ ಇಡೋ ಅಷ್ಟೊತ್ತಿಗೆ ಮೇಡಮ್ ದಬಾಕಿದ್ರು. ಯಾಕಲ್ಲೋ ಟಿಚ್ಚಿ ಏನ್ ನಿಂದು ತರಲೆ ಮರಿ? ಇದು ವರ್ಲ್ಡ್ ಆಫ್ ಮೈಸೂರಿಂದ ಏನೇನು ತಂದಿದೀವಂದ್ರೆ, ಇದು ಚಕ್ಲಿನ ತಾನೆ, ಇದು ನಿಪ್ಪಟ್ಟು, ಇದು ಪುಟ್ ನಿಪ್ಪಟ್ಟು, ಇದು ಕೋಡ್ಬಳೆನ ನಿಪ್ಪಟ್ಟು ಒಂದಿದೆಯಲ್ಲ, ಇದು ಕೋಡ್ಬಳೆ, ಇದು ನಿಪ್ಪಟ್ಟು, ಇದು ಅವರೆಕಾಳ್ದು ಸಮಥಿಂಗ್. ಆಮೇಲೆ 2 ಥರ ಮೈಸೂರು ಪಾಕ್, ಮಿಲ್ಕ್ ಮೈಸೂರು, ಒಂದು ಸ್ಪೆಷಲ್ ಮೈಸೂರು ಪಾಕ್. ಇದು ನಮ್ಮ ಆಂಟಿ ಫೇವ್ರೆಟ್ ಅಂತ 2 ಪ್ಯಾಕೆಟ್ ತಗೊಂಡವ್ರೆ. ಅವ್ರಂತೂ ತಿನ್ನಲ್ಲ. ಆಮೇಲೆ ಸಾಪ ಇಂದ ಇದು ಡೋನಟ್ ಬ್ಲೂಬೆರಿ, ಇದು ಇದೇನು ಕ್ಯಾರಮೆಲ್ ಬನಾನಾ. ಆಮೇಲೆ ಇದು ಧನುಷ್ ತಗೊಂಡಿರೋದು ಡಬ್ಬ ತರ ಇದೆ, ಚಾಕ್ಲೇಟ್ ಅಷ್ಟೇ. ಆಮೇಲೆ ಇದು ಡಿಚ್ಚಿಗೆ ಬಟ್ಟೆ ಇದೆ, ಆಮೇಲೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದೆ ನನಗೆ. ಕೈ ಇದು ಲಾಕ್ ಆಗೋಗಿದೆ, ಸ್ಟ್ರೈಟ್ ಮಾಡಕ್ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಿಕಾಸ್ ವರ್ಕೌಟ್ ಮಾಡಿ ಲಾಕ್ ಆಗೋಗಿದೆ ಮೊನ್ನೆ ಜಿಮ್ಗೆ ಹೋಗಿ. ಎನಿವೇಸ್ ಅದಕ್ಕೆ ಆಂಟಿ ಏನೋ ಇದು ಕೊಟ್ಟಿದ್ದಾರೆ, ಮೂವು ಹಚ್ಕೊ ಅಂತ. ಆಮೇಲೆ ಹಚ್ಕೋತೀನಿ ಅಭಿ ಬಂದ್ಮೇಲೆ, ಯಾಕಂದರೆ ಪಾಪುನ ಇಟ್ಕೊಂಡು ಅದು ಖಾರ ಗೀರ ಆಗ್ಬಿಟ್ರೆ ಅಂತ ಭಯ. ಸೊ ಇವಾಗ ಶಾಪಿಂಗ್ ಮಾಡಿದ್ವಲ್ಲ, ಪಾಪುಗೆ ತೋರಿಸೋಣ ಅಂದ್ಕೊಂಡೆ. ಇದನ್ನು ನಾವು ಟ್ರೆಂಡ್ಸ್ ಕಿಡ್ಸ್ ಸ್ಟೋರಲ್ಲಿ ಶಾಪ್ ಮಾಡಿದ್ದು, ಮಾಲ್ ಆಫ್ ಮೈಸೂರು. ನಾನು ಇನ್ಸ್ಟಾಗ್ರಾಮ್ ವಿಡಿಯೋಲಿ ಮಾಲ್ ಆಫ್ ಏಷ್ಯಾ ಅಂತ ಹೇಳ್ಬಿಟ್ಟಿದ್ದೀನಿ, ಮಾಲ್ ಆಫ್ ಮೈಸೂರು. ಸೊ ಸುಮ್ಮನೆ ಹೋದ್ವಿ. ನಾನು ಮಾಲ್ ಆಫ್ ಮೈಸೂರಿಗೆ ಹೋಗೋಣ, ಅಲ್ಲೇ ಆನ್ ದ ವೇ ಹೋಗ್ತಾ ಇದ್ವಲ್ಲ, ಸೊ ನೋಡ್ಕೊಂಡು ಹೋಗೋಣ ಅಂತ ಅಂದ. ಹೆಂಗಿದ್ರು ಟೈಮ್ ಇತ್ತು ಅಂದ್ಬಿಟ್ಟು ಹೋದ್ವಿ. ಆ್ಯಂಡ್ ಮಕ್ಕಳಿಗೆ ಇತ್ತಲ್ವಾ, ಸೊ ಹಾಗೆ ಆಫರ್ ಇತ್ತು, 50% ಆಫ್ ನಡೀತಾ ಇತ್ತು. ಸೊ ಬೈ 1 get 1 ಇತ್ತು, ಏನೇ ತೊಗೊಂಡ್ರು 50% ಆಫ್ ಹೋಗಿ ಬೈ 1 get 1 ಥರ. ಸೊ ಅದಕ್ಕೆ ತೊಗೊಂಡ್ವಿ. ಒಂದು ಇದು, ದಿಸ್ ಇಸ್ ದ ಫಸ್ಟ್ ಒನ್. ಇದು ಎಲ್ಲಾನು 6 to 12 monthsದು. ಸೊ ಟಾಪ್ ಇದೆ ಆ್ಯಂಡ್ ಒಂದು ಡೆನಿಮ್ ಸ್ಕರ್ಟ್. ನಮ್ಮ ಪಾಪು ಹತ್ರ ಸ್ಕರ್ಟ್ ಒಂದೇ ಒಂದಿದೆ, ಕಾರ್ಡ್ರಾಯ್, ಅದಿನ್ನೂ ಹಾಕಿಲ್ಲ.
ಸೊ ಇದು ಆಕ್ಚುಲಿ ತಗೊಂಡಿರ್ಲಿಲ್ಲ ನಾವು, ದಿಸ್ ವಾಸ್ ದ ಲಾಸ್ಟ್ ಥಿಂಗ್. ಇನ್ನೊಂದು ಡೆನಿಮ್ ತಗೊಂಡೆ. ಸೊ ಅವರು 50% ಆಗುತ್ತೆ ತಗೊಳ್ಳಿ, 2 ತಗೊಂಡ್ರೆ ಬೈ 1 get 1 ಇದೆ, ಇಲ್ಲ 1 ತಗೊಂಡ್ರೆ ಏನೂ ಇಲ್ಲ ಅಂತ ಹೇಳಿದ್ರು. ಸೊ ಇನ್ನೇನ್ ಮಾಡೋದು, ನಂಗೆ ಇನ್ನೊಂದು ಇಷ್ಟ ಆಯ್ತು ಸ್ಕರ್ಟ್, ಬ್ಲ್ಯಾಕ್ ಡೆನಿಮ್ ಇತ್ತು, ಬಟ್ ಅವರು ಅದ್ರ ಮೇಲೆ ಆಫರ್ ಇಲ್ಲ, ಅದೆಲ್ಲ ಹೊಸಾದ್ ಸೆಟ್ಟು ಅಂತ ಅಂದ್ರು. ಸರಿ ಹೆಂಗಿದ್ರು ಫ್ರೀ ತರ ಬರುತ್ತಲ್ಲ ಅಂದ್ಬಿಟ್ಟು ಇದು ತಗೊಂಡಿದ್ದು. ನಾಟ್ ಅ ಬಿಗ್ ಫ್ಯಾನ್, ಬಟ್ ನಳಿ ಆಂಟಿಗೆ ಒಂಥರ ಇಷ್ಟ ಆಯ್ತು ಅಂದ್ಬಿಟ್ಟು ಇದೊಂದು ತಗೊಂಡೆ. ಆಮೇಲೆ ನೆಕ್ಸ್ಟ್ ಬಂದು ಇದಿಷ್ಟ ಆಯ್ತು ನಂಗೆ. ನಂಗೆ ಸಿಂಪಲ್ ಆಗಿರ್ಬೇಕು ಪಾಪುಗೆ, ಗಾಡಿಯಾಗಿ ಏನೇನೋ ಟೂ ಮಚ್ ಡಿಟೇಲಿಂಗ್ಸ್ ಇರಬಾರ್ದು. ಸೊ ಇದು ನೋಡಿ ಕ್ಯೂಟ್ ಆಗಿದೆ, ಡೆನಿಮ್ ಇದು. ಆ್ಯಂಡ್ ಇದು ಏನಂತಾರೆ ಜೆಮ್ ಸೂಟ್ ತರ, ಫುಲ್ ಒಂದೇ ಪೀಸ್. ಇದಕ್ಕೆ ಹೆಂಗೆ ಮತ್ತೆ ಎಲ್ಲಿ ಓಪನಿಂಗ್ ಎಲ್ಲಿದೆ? ಇಲ್ಲಿದೆ ಅಷ್ಟು. ಇಲ್ಲಿದೆ ಓಪನಿಂಗ್. ಸೊ 1 ಪೀಸ್ ಸಕ್ಕದಾಗಿದೆ ಡೆನಿಮ್ದು. ಪ್ರಾಬಬ್ಲಿ ಚಡ್ಡಿ ತರ ಆಗಬಹುದು, ಆದ್ರೆ ಇವಳಿಗೆ ಇವಾಗ ಫುಲ್ ಆಗುತ್ತೆ, ಫುಲ್ ತರ ಆಗುತ್ತೆ, ಚೆನ್ನಾಗಿದೆ. ನಂಗೆ ಇದಿಷ್ಟ ಆಯ್ತು ಅಂದ್ಬಿಟ್ಟು ಇದಕ್ಕೋಸ್ಕರ ಆ ಡೆನಿಮ್ ತಗೊಂಡಿದ್ದು. ನೆಕ್ಸ್ಟ್ ಬಂದು ಇದು ಸೆಟ್ ಆಫ್ 3. ಸೊ ಇದು ಮನೆ ಹತ್ರ ಹಾಕಕ್ಕೆ. ಇದೆಷ್ಟು ಗೊತ್ತಾ? ಒಂದು 599, ಅಲ್ಲ ಬೈ 1 get 1 ಅಗೇನ್. ಇದು ತಗೊಂಡ್ರೆ ಇನ್ನೊಂದು ಫ್ರೀ ಇದೆ. ಸೊ ಅಲ್ಲ, ಇದು ಬೈ 1 get 1 ಇಲ್ಲ, ಎಷ್ಟಾಯ್ತು ಗೊತ್ತಿಲ್ಲ, 599 ಅಂತ ಇದ್ರ ಮೇಲಿದೆ. ಸೊ 599 499 ಆಯ್ತು ಒಟ್ನಲ್ಲಿ. ಸೊ ಐ ಥಾಟ್ ಮನೆ ಹತ್ರ ಚಳಿ ಅಲ್ವಾ, ಚೆನ್ನಾಗಿದೆ. ನಂಗೆ ಆದಷ್ಟು ಪಾಪುಗೆ ಸೆಟ್ಸ್ ಹಾಕಕ್ ಇಷ್ಟ. ಮೇಲೊಂಥರ ನಮ್ ತರ ಹಿಂಗೆ ಮೇಲೊಂದು ಕೆಳಗೊಂದು ಹಾಕಕ್ ಇಷ್ಟ ಆಗಲ್ಲ, ಉದ್ದ ಕಾಣಿಸ್ತಾರೆ ಅಂತ ಅಂದ್ಬಿಟ್ಟು. ನೋಡಿ ಒಬ್ಳೆ ಆಟ ಆಡ್ಕೋತಾ ಇದೆ. ಇದು ಒಂದಿದೆ ಬ್ಲೂ ಒಂದು, ಆಮೇಲೆ ಅದೇ ತರ ಪಿಂಕ್ ಒಂದಿದೆ, ಬಟ್ ಡಿಸೈನ್ ಬೇರೆ ಬೇರೆ ಇದೆ. ಅಂಡ್ ಇನ್ನೊಂದು ಬಂದ್ಬಿಟ್ಟು ಇದು ಆ ಕಡೆ ಹಿಂಗೆ ಬರುತ್ತೆ, ತೋರಿಸ್ತೀನಿ. ಹಿಂಗೆ ವೈಟ್ ಮೇಲೆ ಡಿಸೈನ್. ಸೊ ಇದ್ರದ್ದು ಪ್ಯಾಂಟ್ ಬಂದು ಕೈ ಚಿನ್ನಮ್ಮ, ಇದು ಕ್ಯೂಟ್ ಆಗಿದೆ. ನಂಗೆ ಆಕ್ಚುಲಿ ಪ್ಯಾಂಟ್ ಸಕ್ಕಲ್ ಇಷ್ಟ ಆಯ್ತು. ಸೊ ಇದು ಪಿಂಕ್ ದದ್ದು, ಅಂದ್ರೆ ಹಿಂಗ್ ಬರುತ್ತೆ ನೋಡಿ. ಇದಕ್ಕೆ ಇದು ಸೆಟ್ ಎಲ್ಲಪ್ಪ. ಸೊ ಈ ಪ್ಯಾಂಟು ಈ ಟಾಪ್, ಈ ಪ್ಯಾಂಟು ಈ ಟಾಪ್, ಅಂಡ್ ಈ ವೈಟ್ದಕ್ಕೆ ಎಲ್ಲೋ ಬಂದಿದೆ. ಕ್ಯೂಟ್ ಆಗಿದೆ ಅಲ್ಲ ಇದಕ್ಕೆ, ಬಟ್ ಐ ಡೋಂಟ್ ಥಿಂಕ್ ಇದೆರಡು ಅಂತ ಮ್ಯಾಚ್ ಆಗಂಗೆ ಆಗ್ತಾ ಇಲ್ಲ. ಬಟ್ ಎನಿವೇಸ್, ಸೊ ಹಿಂಗೆ ಇದಿಷ್ಟು ಸೆಟ್ಟು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಒಂದು ಟಾಪು, ಇದು ಒಂದು ಟಾಪು, ಆಮೇಲೆ ಇದು ಒಂದು ಹಲೋ ಕಿಟ್ಟಿದು ಚಿನ್ನಿ ಮರಿ. ಅದಕ್ಕೆ ಪ್ಯಾಂಟ್ ಇದು ಎಲ್ಲ ಕಾಂಟ್ರಾಸ್ಟ್. ನಂಗೆ ಈ ರೆಡ್ ಪ್ಯಾಂಟ್ ತುಂಬಾ ಇಷ್ಟ ಆಯ್ತು, ಅದಕ್ಕೋಸ್ಕರ ಇದು ತಗೊಂಡೆ. ಸೊ ಇದೆರಡು, ಆ್ಯಂಡ್ ಇದೆಲ್ಲ ಕಾಂಟ್ರಾಸ್ಟ್ ಇದೆ, ಸೇಮ್ ಕಲರ್ಸ್ ಇಲ್ಲ, ಪಿಂಕ್ ಆ್ಯಂಡ್ ಬ್ಲೂ. ಆ್ಯಂಡ್ ಈ ಯೆಲ್ಲೋ ಟಾಪ್ದು ನೋಡಿ 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 ಅವಳನ್ನ ನೋಡಿ. ಆ್ಯಂಡ್ ಈ ಯೆಲ್ಲೋ ಟಾಪ್ದು ಬಂದ್ಬಿಟ್ಟು ಯೆಲ್ಲೋ ಪ್ಯಾಂಟ್ ಇದು. ಸೊ ಇದು ಚೆನ್ನಾಗಿದೆ, ಇದೆಲ್ಲ ಮನೆ ಹತ್ರ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಆ್ಯಂಡ್ ನೆಕ್ಸ್ಟ್ ಇದು ಬೈ 1 get 1 ಇತ್ತು. ಇದೊಂದು ಇವಾಗ ಚಳಿ ಅಲ್ವಾ, ಸೊ ಅಗೇನ್ ಬೋ ಕ್ಯೂಟ್ ಆಗಿತ್ತು. ಇನ್ನೊಂದು ಪಿಂಕ್ ಬೋ ಅದಿತ್ತು, ಆಸ್ ಲೈಕ್ ಪಿಂಕ್ ಬೋ ಇವಳ ಹತ್ರ ಆಲ್ರೆಡಿ ಇದೆ ಅಲ್ವಾ. ಆ್ಯಂಡ್ ಇದು ತುಂಬಾ ಸಾಫ್ಟ್ ಇದೆ. ಆಕ್ಚುಲಿ ನಾನು ರೀಸೆಂಟಾಗಿ 1-2 ಪುಲೋವರ್ ತರಿಸಿದ್ದೆ ಫಸ್ಟ್ ಕ್ರೈಯಿಂದ. ಅದು ಸಿಕ್ಕಾಬಟ್ಟೆ ರಫ್ ಇದೆ, ಅಂದ್ರೆ ಡಿಸೈನ್ ಚೆನ್ನಾಗಿದೆ ಆಯ್ತಾ, ಬಟ್ ಎಷ್ಟು ರಫ್ ಇದೆ ಅಂತ ಅಂದ್ರೆ ಅವಳಿಗಿದ ಅದು ಹಾಕಿದ್ರೆ ಕ್ರ್ಯಾಂಕಿ ಆಗ್ಬಿಡ್ತಾಳೆ. ಮೊನ್ನೆ ಒಂದು ಹಾಕಿದ್ದೆ, ಅಲ್ಲೇ ಇದೆ, ಒಗ್ದು ಬಂದಿದೆ, ಒಂಥರ ಮಲ್ಟಿ ಕಲರ್ ರೈನ್ಬೋ ಕಲರ್ಸ್ದು ಪುಲೋವರ್. ಅದು ಹಾಕಿ ಒಂದು ಅರ್ಧ ಗಂಟೆಗೆ ಫುಲ್ ಕ್ರ್ಯಾಂಕಿ ಆಗ್ಬಿಟ್ಲು. ಸೆಕೆಂಡ್ ಟೈಮ್ ಹಾಕಿದ್ದು, 2 ಸತಿನೂ ಹಂಗೆ ಮಾಡಿದ್ವಿ. ಸೊ ಅವಿ ವಾಸ್ ಲೈಕ್ ಫಸ್ಟ್ ಅದನ್ನು ತೆಗ್ದು ಸಿಕ್ಕಾಬಟ್ಟೆ ರಫ್ ಇದೆ ಆ್ಯಂಡ್ ತಿಕ್ ಬೇರೆ ಇದೆ. ಸೊ ಅದ್ರೊಳಗೆ ಇನ್ನೊಂದು ಟಾಪ್ ಹಾಕ್ಬಿಟ್ಟು ಅದ್ರ ಮೇಲೆ ಅದು ಹಾಕಿದ್ರೆ ಮೊದಲೇ ಬೆವರುತ್ತೆ, ಅನ್ಕಂಫರ್ಟಬಲ್ ಆಗುತ್ತೆ. ಸೊ ಅದಾಗಲ್ಲ, ಇದು ತುಂಬ ಸಾಫ್ಟ್ ಇದೆ. ಸೊ ಹಂಗೆ ಅದಕ್ಕೆ ತಗೊಂಡೆ. ಆ್ಯಂಡ್ ಏನು ಚುಚ್ಚೋದು ಕಿಚ್ಚೋದು ಎಲ್ಲ ಇಲ್ಲ, ಕ್ಯೂಟ್ ಆಗಿದೆ ನೋಡಿ. ಜೀನ್ಸ್ ಪ್ಯಾಂಟಿಗೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ಒಂದು, ಆ್ಯಂಡ್ ಇದನ್ನು ಬೈ 1 get 1 ಅಲ್ಲಿತ್ತು. ಸೊ ಇದೊಂದು
ಇಟ್ಕೊಂಡಿದ್ದೀನಿ. ಸೊ ಅಷ್ಟೇ ಮೇಡಮ್ದು. ಟೋಟಲ್ ಎಷ್ಟಾಯಿತು ಗೊತ್ತಾ? 3900 ಚಿಲ್ಲರೆ ಆಯಿತು. 3906 ಆಗಿದೆ. ಸೊ ಇಷ್ಟು ಕತೆ. ಆ್ಯಂಡ್ ನಾನು ಆ್ಯಕ್ಚುಲಿ ಸಾವಾನಿಂದ ಆರ್ಡರ್ ಮಾಡಿದ್ದೆ. ನಾನು ನಾಡಿದ್ದು ಹೊರಗಡೆ ಹೋಗ್ತಾ ಇದ್ದೀನಿ ಸ್ಟೆಕೇಷನ್ಗೆ. ಸೊ ಅದಕ್ಕೆ ಬಟ್ಟೆ ಅಂತ ಆರ್ಡರ್ ಮಾಡಿದ್ದೆ, ಸ್ಪೆಸಿಫಿಕಲಿ ಅದಕ್ಕೆ ಅಂತಾನೆ ಯೋಚನೆ ಮಾಡಿ. ಜಾಗ ಚೆನ್ನಾಗಿದೆ, ಫೋಟೋಸ್ ಎಲ್ಲ ತೊಗೋಬೋದು ಅಂತ. ಬಟ್ ಇವತ್ತು ಬರಬೇಕಿತ್ತು, ಆದರೆ ಅದು ಸ್ಲೈಟ್ ಡಿಲೇ ಇನ್ ಯರ್ ಆರ್ಡರ್ ಅಂತ ಬರ್ತಿದೆ. ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್ ಅಂತ. ನಾಳೆ ಅಷ್ಟೊತ್ತಿಗೆ ಬಂದ್ಬಿಟ್ರೆ ಸಾಕು ಪ್ಲೀಸ್. ನಾಳೆ ಬರುತ್ತೆ. ನಾನು ಅದೇ ಡ್ರೆಸ್ನ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತೀನಿ. ಆಲ್ಸೋ ನೆನ್ನೆ ನೈಟು ಆಲ್ಮೋಸ್ಟ್ 1-2 ಗಂಟೆ ತನಕ ನಿದ್ದೆ ಬರ್ತಾ ಇರಲಿಲ್ಲ ಆಯಿತಾ. ಸೊ ಸೈಕಲ್ ಗ್ಯಾಪಲ್ಲಿ ಟೈಮ್ ಪಾಸ್ಗೆ ಅಂತ ಚಿನ್ನಮ್ಮಂಗೆ 2 ಪ್ಯಾಂಟು 2 ಪುಲ್ಲೋವರು H&M ಇಂದ ಆರ್ಡರ್ ಮಾಡಿಬಿಟ್ಟಿದ್ದೆ. ಸೊ ಇವಾಗ ಇಲ್ಲಿಷ್ಟು ತಂದಿದ್ದೀನಲ್ಲ, ಸೊ ಸುಮ್ಮನೆ ವೇಸ್ಟ್ ಆಗುತ್ತೆ, ಅದನ್ನು ಕ್ಯಾನ್ಸಲ್ ಮಾಡೋಣ ಅಂತ ಹೋದರೆ ಮೆಸೇಜೇ ಬಂದ್ಬಿಡೋದ. ಇಟ್ ಈಸ್ ಡಿಸ್ಪ್ಯಾಚ್ಡ್ ಅಂತ ಮೆಸೇಜ್ ಬಂತು. ಯು ವಿಲ್ ಬಿ ರಿಸೀವಿಂಗ್ ಟುಮಾರೋ ಅಂತ. ಆ್ಯಕ್ಚುಲಿ ಆ ಡಂಗ್ರೀಸ್ ಬ್ರೌನ್ ಕಲರ್ ಹಾಕಿದ್ದೆ ಅಲ್ಲ, ಬೇಜ್ ಕಲರು, ಅದು ನಂಗೆ ತುಂಬ ಇಷ್ಟ ಆಯಿತು. ಅವಳಿಗೆ ತುಂಬ ಕಂಫರ್ಟಬಲ್ ಆಗೂ ಇದೆ, ಸಾಫ್ಟ್ ಆಗೂ ಇದೆ ಅಂದ್ಬಿಟ್ಟು ಅದರಲ್ಲೇ ಬ್ಲ್ಯಾಕ್ ಇತ್ತು ಅದು. ಮತ್ತು ಇನ್ನೊಂದು ಪ್ಯಾಂಟು 2 ಪುಲ್ಲೋವರ್ ಎಲ್ಲ ಹಾಕಿದ್ದೆ. ಸೊ ಇವಾಗ ನೋಡೋಣ ನಾಳೆ ಬರಲಿ. ಇವಾಗಂತೂ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಅದು ಒನ್ಸ್ ಇಟ್ಸ್ ಶಿಫ್ಟ್. ಸೊ ಅದು ಬಂದಮೇಲೆ ಚೆನ್ನಾಗಿದ್ರೆ ಇಟ್ಕೋತೀನಿ, ಇಲ್ಲ ಅಂತ ಅಂದರೆ ರಿಟರ್ನ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಲವ್ ಯು ಚಿನ್ನಮ್ಮ. ಆಕ ಐ ಲವ್ ಯು. ಅಯ್ಯೋ ಕಚ್ಬಿಡ. ಬಾ love you. ಗೊತ್ತಾಗ್ತಾ ಇಲ್ವಲ್ಲ? ಓಂ ನಮ್ 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 ಉಚ್ಚಿ ಮಾಡಿದ್ದೆ ಚಿರುವ ರಾರಾ ಸರಸಕು ರಾರಾ ರಾರಾ ಸರಸಕು ರಾರಾ. ಅಮ್ಮ ಕೂದಲು ಬಿಡಲು WWF ಆಡೋಣ, ಬರ್ತೀಯಾ? ಹಂಗೆ ಧವಾರ್ ಅಂತ ಎಸ್ತ ಅಂದ್ರೆ ಡಮಲ್ ಡಿಮಿಲ್ ಢುಮಲ್ ಢುಮಾಲ್ ಅಂತ ಎಸ್ಬಿಡ್ತೀನಿ. ಡಮಲ್ ಡಿಮಿಲ್ ಢುಮಲ್ ಅಂತ ಡಮಲ್ ಡಿಮಿಲ್ ಢುಮಲ್ ಅಂತ ಡಮಲ್ ಡಿಮಿಲ್ ಢುಮಲ್ ಡಮಲ್ ಡಿಮಿಲ್ ಢುಮಲ್ ಅಂತ ಎಸ್ಬಿಡ್ತೀನಿ. ಯಾರದು? ಪಾಪ ನೀನೇನೋ ಚಿನ್ನಮ್ಮನ ಇದು? ನೋಡಿ ಎಷ್ಟು ಆಟ ನೋಡಿ. ಚಿನ್ನಮ್ಮ ಬಿದ್ರೆ ಹೆಂಗಳು ಡಮಾರ್. ತಲೆ ಈ ಕಡೆ ಬಾಕಂದ, ಆ ಕಡೆ ಬೇಡ. ಚಿನ್ನಮ್ಮ ಈ ಕಡೆ ಬರಜ.